ಸಮೀಲ್ ಅವರೇ, ಒಂದು ವೇಳೆ ಮೊನ್ನೆ ಘಟನಾವಳಿಗಳನ್ನು ನಾವು ಒಂದು ಪೋಲಿಂಗ್ ಮಾಡಿದ್ದಿದ್ರೆ, ಓನ್ಲಿ ಮುಸ್ಲಿಮ್ಸ್ ಅಂತ ಮಾಡಿದ್ದಿದ್ರೆ, ಅಂದರೆ ಮುಸ್ಲಿಮರು ಇದಕ್ಕೆ ವೋಟ್ ಹಾಕಬೇಕು, ಆತನಿಗೆ ಶಿಕ್ಷೆ ಆಗಬೇಕಾ ಕರೆ ಕೊಟ್ಟವನಿಗೆ ಅಂತ ಏನಾದ್ರು ಹಾಕಿದ್ರೆ, ನನ್ನ ಪ್ರಕಾರ 99.99999% ಇಲ್ಲ ಅವನಿಗೆ ಹಾಕಿ ಅಂತ, ಏನು ಶಿಕ್ಷೆ ಇದೆ ಹಾಕಿ ಅಂತ ಹೇಳ್ತಾ ಇದ್ರು ಅಲ್ವಾ, ಹೇಳ್ತಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಸ್ಲಿಂ ಸಮುದಾಯ ಕೂಡ ಅದಕ್ಕೆ ಸಪೋರ್ಟ್ ಮಾಡಲ್ಲ, ಮುಸ್ಲಿಂ ಸಮುದಾಯ ಸಪೋರ್ಟ್ ಮಾಡಲ್ಲ. ಕಾಂಗ್ರೆಸ್ ಯಾಕೆ ಮೈ ಮೇಲೆ ಹೇಳ್ಕೊತಾ ಇದೆ ಅದನ್ನ, ಅವರನ್ನ ರಕ್ಷಣೆ ಮಾಡ್ತಾ ಇದೀವಿ ಅಂತೇಳಿ? ಅವರೇ ಮಾಡ್ತಾ ಇಲ್ಲ, ಅಂತವ್ರು ಮಾಡಿದ್ರೆ ಹಾಕಿರ ಒಳಗೆ ಅಂತ. ಕಾಂಗ್ರೆಸ್ ಅವ್ರಿಗೆ ಯಾಕೆ ಭಯ? ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅದನ್ನ ಆತರ ಹ್ಯಾಂಡಲ್ ಮಾಡ್ತಾರೆ. ನೆನ್ನೆ ನಮ್ ಜೊತೆಯಲ್ಲಿ ಪಾಷಾ ಅವ್ರು ಇರ್ಬೇಕಾದ್ರೆ ಇದೇ ವಿಚಾರಕ್ಕೆ ಡಿಬೇಟ್ ಮಾಡುವಾಗ ಅವ್ರು ಹೇಳಿದ್ರು, ಹಿಂಗೊಂದು ರೀತಿಯ ಸಮರ್ಥನೆ ನಮ್ಗೆ ಬೇಕಾಗಿಲ್ಲ, ನಮ್ ಸಮುದಾಯದವ್ರಿಗೆ ಬೇಕಾಗಿಲ್ಲ, ಹಿಂಗ್ ಮಾಡುವ ಮೂಲಕ ಇಡೀ ಸಮುದಾಯದ ಮೇಲೆ ಅನುಮಾನ ಬರೋ ತರ ಮಾಡ್ತಾರೆ. ಪ್ರಶ್ನೆಯೇ ಉದ್ಭವ ಆಗಲ್ಲ, ಸಮುದಾಯ ಕೇಳ್ತಂದವ್ರು ಇವರು ಅಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾರೋ ಒಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಸಮುದಾಯ ಹೆಂಗ್ ಹೊಣೆ ಆಗುತ್ತೆ? ಸಮುದಾಯ ಹೊಣೆನೇ ಅಲ್ಲ. ಆಮೇಲೆ ನಸೀರ್ ಅಹಮದ್ ಅವ್ರು ಹೇಳಿದ ಹಾಗೆ, ಅಶ್ವಿನ್ ಅವ್ರು ಹೇಳಿದ ಹಾಗೆ ಸರಳವಾಗಿ ಅದನ್ನು ಹ್ಯಾಂಡಲ್ ಮಾಡಬಹುದಾಗಿತ್ತು. ಅವರು ಕೋಪ ಮಾಡಿಕೊಂಡ್ರು ಮತ್ತು ಆ ಟೈಮಲ್ಲಿ ಅವರು ಮಾಧ್ಯಮಗಳ ಮೇಲೂ ಸಿಟ್ಟಾದ್ರು. ಇಲ್ಲ, ಇಲ್ಲಿ ಫೋನಿನ ತಗೊಂಡಾಗ್ಲೂ ಕೂಡ ಫ್ಯಾಬ್ರಿಕೇಟೆಡ್ ಅಂತ ಏನೋ ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ಹೀಗಾಗಿ ಒಬ್ಬ ನಾಯಕನಾಗಿ ತೋರ್ಬೇಕಾದಂತಹ ಜಾಣತನ ಮತ್ತು ಮುತ್ಸದಿತನವನ್ನು ಅವ್ರು ತೋರಿಸ್ಲಿಲ್ಲ. ಹೀಗಾಗಿ ಅದು ಸ್ವಲ್ಪ ಪ್ರಕರಣ ರೇಕಪ್ ಆಗೋದಕ್ಕೆ ಜಾಸ್ತಿ ಆಯಿತು. ಭಾರತೀಯ ಜನತಾ ಪಕ್ಷ ಇದನ್ನ ಸಹಜವಾಗಿ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಅವರು ಅದನ್ನ ಪ್ರಯತ್ನವನ್ನು ಪಟ್ಟರು. ಮತ್ತು ಅವರ ಕೆಲವು ನಾಯಕರು ಇಡೀ ಸಮುದಾಯವನ್ನ ಹೊಣೆ ಮಾಡಿ ಸಮುದಾಯವ ಕಾರಣ ಇಂಥ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ಕೆಲವು ನಾಯಕರು ಸ್ಟೇಟ್ಮೆಂಟನ್ನು ಮಾಡಿದ್ರು. ಅಲ್ಪಸಂಖ್ಯಾತ ಸಮುದಾಯದಿಂದ ಇಂಥ ಘಟನೆಗಳಾಗ್ತವೆ ಅಂತ ಆ ಪಕ್ಷದ ನಾಯಕರು ಸಮುದಾಯವನ್ನ ಹೊಣೆ ಮಾಡುವಂತಹ ಯತ್ನದ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರು. ಈ ಘಟನೆ ರಾಜಕೀಯ ಲಾಭವನ್ನ ಕಂಪ್ಲೀಟ್ ಪಡೆಯುವಂತ ಪ್ರಯತ್ನಗಳು ಆಗ್ಬಾರ್ದು. ಅದು ಯಾರಾದ್ರೂ ಆಗಿರ್ಲಿ, ಕಾಂಗ್ರೆಸ್ ಪಕ್ಷ ರಾಜಕೀಯ ಉದ್ದೇಶದಿಂದ ಅನಗತ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯವನ್ನ ತಂದು ಅವ್ರನ್ನ ಪ್ರೊಜೆಕ್ಟ್ ಮಾಡಿ ನಿಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ತಿದೀವಿ ಅಂತ ಮಾಡೋದು ತಪ್ಪು, ಅದು ತಪ್ಪು. ಮತ್ತೆ ಯಾರೋ ನಾಶಿ ಪುಡಿ ಅಂತ ಯಾವ ಪುಡಿನೋ ಗೊತ್ತಿಲ್ಲ, ಅವನ್ ಯಾರೋ ಮಾಡಿದ್ದಕ್ಕೆ ಇಡೀ ಸಮುದಾಯನೇ ಕಾರಣ, ಸಮುದಾಯದ ಕಂಟಿನ್ಯೂಸ್ ನೀವು ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸಮುದಾಯನ ಹೊಣೆ ಮಾಡಿ ಮತ್ತೊಂದು ಪಕ್ಷ ಅದ್ರ ರಾಜಕೀಯ ಲಾಭವನ್ನ ಪಡೆಯೋದು ಕೂಡ ತಪ್ಪು. ಮತ್ತು ಕರ್ನಾಟಕದಲ್ಲಿ ಇಂತಹ ಪ್ರಯೋಗವನ್ನ ಮಾಡಬೇಕಾದ್ರೆ ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅವರು ಎಚ್ಚರಿಕೆಯಿಂದ ಇರಬೇಕು. ಈ ಹಿಂದೆ ಮಾಡಿದಂತಹ ಪ್ರಯೋಗಗಳು ಧರ್ಮಾಧಾರಿತ ಪ್ರಯೋಗಗಳು, ಅದು ಲಿಂಗಾಯತ ಧರ್ಮಾಧಾರಿತ ಪ್ರಯೋಗ ಇರ್ಬೋದು, ಈ ಏನದು ಹಿಜಾಬ್, ಹಲಾಲ್ ಕಟ್ಟು, ಅಜಾ ಮಾಡಿದಂತಹ ಪ್ರಯೋಗಗಳಿರ್ಬೋದು. ಈ ಎರಡೂ ಪ್ರಯೋಗಗಳನ್ನ ಜನ ರಿಜೆಕ್ಟ್ ಮಾಡಿದ್ದಾರೆ. ಕೂಡ ಕ್ಷಣಿಕದ ಪ್ರೋಮೋ, ನಮ್ಮ ಮೀಡಿಯಾ ಭಾಷೆಯಲ್ಲಿ ಕ್ಷಣಿಕದ ಪ್ರೋಮೋ. ರಿಯಾಜ್ ನೀವು ಹೇಳ್ತಿದ್ರಿ ರಿಯಾಜ್ ಅವರೇ, ಮುಸಲ್ಮಾನ ಸಮುದಾಯದ ಮೇಲೆ ಈ ರೀತಿಯಾದ ಕೃತ್ಯಗಳನ್ನ ಮಾಡೋದು ಈ ಸಮುದಾಯ ಅಂತ ಹೇಳಿ ಹೇರಿಕೆ ಮಾಡೋ ಯಾರು ಮಾಡ್ತಿದ್ದಾರೆ ಅಂತ. ಅಲ್ಲಿ ಯಾರು ಹೇಳಿಲ್ಲ, ಮಾಧ್ಯಮದವರು ಪ್ರಶ್ನೆ ಮಾಡಲಿಲ್ಲ. ಮುಸಲ್ಮಾನ್ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ರು. ಅದೇ ಪ್ರಮೋದ್ ಮುತಾಲಿಕ್ ಪಾಕಿಸ್ತಾನ ಧ್ವಜ ಹಾರಬೇಕಾದ್ರೆ, ಮತ್ತೆ ಇವರು ರವಿಶಂಕರ್ ಗುರೂಜಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ಬೇಕಾದ್ರೆ ಬೇರೆ ಕಾರ್ಯಕರ್ತರು ಬಿಜೆಪಿ ಅವರು ಕೂಗ್ದಾಗ ಅದು ವೈಯಕ್ತಿಕ ಆಗತ್ತೆ. ಅದೇ ಮುಸಲ್ಮಾನರು ಎಲ್ಲಾದ್ರೂ ಇದಾಯ್ತು ಅಂದ್ರೆ ಕೂಗಿದ್ರೆ ಅದು ವೈಯಕ್ತಿಕ ಆಗಲ್ಲ, ಅದ್ರ ತೀವ್ರತೆ, ಕ್ರೂರತೆ, ಪ್ರಮಾಣತೆ ಅತಿ ಹೆಚ್ಚಾಗಿರುತ್ತೆ. ಅದಕ್ಕಾಗಿ ಯಾವನೋ ಒಬ್ಬ ಹಲ್ಕ ಮಾಡಿದಂತ ಕೆಲಸಕ್ಕೆ, ಘೋಷಣೆ ಕೂಗಿದಂತ ಕೆಲಸಕ್ಕೆ ಇಡೀ ಸಮುದಾಯಕ್ಕೆ ಟಾರ್ಗೆಟ್ ಮಾಡುವಂತ ಬಿಜೆಪಿ ಕೆಲಸ ಮಾಡುತ್ತಲ್ಲ, ಅದಕ್ಕೆ ನಮಗ್ ಬೇಸರ ಇರೋದು. ಯಾಕಂದ್ರೆ ಈಗ ಸಮಿ ಅವ್ರು ಹೇಳ್ದಂಗೆ ಅಲ್ಲ, ಮುಸ್ಲಿಂ ಸಮುದಾಯನೇ ವಿರೋಧ ಮಾಡುತ್ತೆ ಅದನ್ನ, ಮುಸ್ಲಿಂ ಸಮುದಾಯ ವಿರೋಧ ಮಾಡುತ್ತೆ. ಕಾಂಗ್ರೆಸ್ ಏನ್ ದೊಡ್ಡ ಪ್ರೊಟೆಸ್ಟ್ ಮಾಡೋದು, ಅದನ್ನ ಪ್ರೊಟೆಕ್ಟ್ ಮಾಡೋದು ಕಾಂಗ್ರೆಸ್ನವ್ರು. ನೀವು ಬಿಜೆಪಿ ಅವರು ಹೇಳಿಕೆ ಕೊಡೋದಲ್ಲ, ಇವ್ರು ಬಿಜೆಪಿ ಅವರು ಹೇಳಿಕೆ ಕೊಡೋದ್ರಿಂದ ಕಾಂಗ್ರೆಸ್ನವರು ಆ ರೀತಿ ಪ್ರೊಟೆಕ್ಷನ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಪ್ರಾಮಾಣಿಕವಾಗಿ ಒಂದು ಉತ್ತರ ಕೊಟ್ಬಿಡಿ ರಿಯಾಜ್ ಅವರೇ. ನೀವೇ ಹೇಳಿದ್ರಿ ಯಾರೋ ಒಬ್ಬ ಮಾಡೋ ಕೃತ್ಯಕ್ಕೆ ಇಡೀ ಸಮುದಾಯ ಅದ್ರ ಮೇಲೆ ಬ್ಲೇಮ್ ಮಾಡ್ತಾರೆ ಅಂತ ಹೇಳಿ. ಹಂಗೇನೆ ಯಾರೋ ಒಬ್ರು ಮಾಡಿದಕ್ಕೆ ನಿಮ್ ಸಮುದಾಯದನ್ನ ಅತಿಯಾಗಿ ತುಷ್ಟೀಕರಣ, ಅತಿಯಾದ ಸಮರ್ಥನೆ ನಿಮಗೆ ಅವಶ್ಯಕತೆ ಇದೆಯಾ? ನಿಮ್ ಸಮುದಾಯದವರಿಗೆ ಕಾಂಗ್ರೆಸ್ನ ಈ ರೀತಿಯ ನಾವು ಸಮರ್ಥನೆ ಮಾಡ್ಕೊಂಡಿಲ್ಲಲ್ಲ. ಕಾಂಗ್ರೆಸ್ ಪಕ್ಷದ ಪ್ರೊಟೆಕ್ಷನ್ ಬೇಕಾ ನಿಮ್ಗೆ ಅಂತ, ನಿಮ್ ಸಮುದಾಯದವರಿಗೆ ಪ್ರೊಟೆಕ್ಷನ್ ಅಲ್ಲ, ಅದು ಬೂಟಾಟಿಕೆಯ ಪ್ರೊಟೆಕ್ಷನ್ ಬೇಕಾ ನಿಮ್ಗೆ ಅಂತ
ಈ ಪ್ರಕರಣದಲ್ಲಿ ಬೇಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದನ್ನೇ ನಮಗೆ ಹೇಳಿ. ಬಿಜೆಪಿ ಅದನ್ನೇ ಹೇಳಿ. ಬಿಜೆಪಿ ಅವರು ಅಕಸ್ಮಾತ್ ಮುಸಲ್ಮಾನರ ಜೊತೆ ಯಾವುದೇ ವಿಚಾರ ನೀವು ತಗೊಳ್ಳಿ, ಅಜಾನ್ ಆಯ್ತು, ಹಿಜಾಬ್ ಆಯ್ತು, ಹಲಾಲ್ ಆಯ್ತು, ಇಂಥ ವಿಚಾರಗಳಲ್ಲಿ ಇವ್ರು ಮುಕ್ತ ಇರ್ತಿದ್ರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಅವ್ರ ಜೊತೆ ಅಂತ ಇದ್ರು. ಬಿಜೆಪಿ ಬದಲು ಒಂದ್ ನಿಮಿಷ, ಕಾಂಗ್ರೆಸ್ನ ವಕ್ತಾರ, ನೀವು ಕಾಂಗ್ರೆಸ್ನ ವಕ್ತಾರಲ್ಲ, ಮುಸ್ಲಿಂ ಮುಖಂಡರಾಗಿ ಮಾತಾಡ್ತೀರಾ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮಾತಾಡಿ. ನೀವು ಇದ್ರಲ್ಲಿ ಬಿಜೆಪಿ ವಿಚಾರ ಅಲ್ಲ. ನಾನು ಒಂದ್ ನಿಮಿಷ, ನಾನು ಉತ್ತರ ಕೊಡ್ತೇನೆ ಸಾಹೇಬ್ರೆ. ಒಂದ್ ನಿಮಿಷ ರಿಯಾಜ್ ಅಹಮದ್ ಅವರೇ, ನಾನು ಉತ್ತರ ಕೊಡ್ತೇನೆ. ಕಾಂಗ್ರೆಸ್ನ ಆಟಿಟ್ಯೂಡ್ ಬಗ್ಗೆ ನಮಗೆ ಉತ್ತರ ಕೊಡ್ತೇನೆ. ಉದ್ದೇಶಿಸಿ ಮಾತಾಡ್ತೀರಾ? ಒಂದ್ ಸಮುದಾಯಕ್ಕೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಅವ್ನು ಯಾವನೋ ಒಬ್ಬ ಮಾಡಿರೋದು ಅಂತವನಿಗೆ ಗುಂಡಿಕ್ಕಿ ಕೊಲ್ಲಿ ನೀವು. ಮುಗಿತಲ್ಲ? ಆಯ್ತು ನೋಡಿ, ನಾವು ಯಾವತ್ತೂ ಸಹ ಮುಸಲ್ಮಾನರ ವಿರೋಧ ಇಲ್ಲ. ಅದನ್ನ ನಾವು ಮೋದಿಜಿಯವರ ಆದಿಯಾಗಿ, ಕಾರ್ಯಕರ್ತರ ಆದಿಯಾಗಿ ಪ್ರತಿಯೊಬ್ಬರು ಹೇಳ್ತಾ ಇದ್ದೇವೆ. ಯಾಕೆ ನಮ್ಗೆ ಈ ಥರ ಡೌಟ್ ಬರ್ತದೆ ಅಂತ ಹೇಳಿದ್ರೆ, ಯಾರು ಈ ಔರಂಗಜೇಬನ ಕಟೌಟ್ ಆಗ್ತಾರಲ್ಲ ಶಿವಮೊಗ್ಗದಲ್ಲಿ, ತಲ್ವಾರ್ಗಳು ಇಟ್ಕೊಂಡು ಓಡಾಡ್ತಾರಲ್ಲ, ಇದೇ ಕೋಲಾರಲ್ಲಿ ತಲ್ವಾರ್ ಇಟ್ಕೊಂಡು ಓಡಾಡ್ತಾರಲ್ಲ, ತಲ್ವಾರ್ನ ಒಂದು ದೊಡ್ಡ ಇದಾಗ್ತಾರಲ್ಲ, ಅದ್ರಲ್ಲಿ ಡೌಟ್ ಬರ್ತದೆ. ತನ್ವೀರ್ ಸೇಠ್ ಅವರು ಮೈಸೂರಿನಲ್ಲಿ ಶಾಸಕರು, ಅವ್ರ ಮೇಲೆ ಮಚ್ಚಿಡ್ತಾರೆ. ಆದರೆ ಮಚ್ಚಿಟ್ಟವರು ಯಾರು? ಇದೇ ಅಲ್ಪಸಂಖ್ಯಾತರು. ಆಗ್ಲೂ ಸಹ ತನ್ವೀರ್ ಸೇಠ್ ಅವ್ರ ಪರವಾಗಿ ನಿಂತ್ಕೊಳ್ಳಲ್ಲ, ಕಾಂಗ್ರೆಸ್ನ ಶಾಸಕರು ಪರವಾಗಿ ಕಾಂಗ್ರೆಸ್ ಅವರು ನಿಂತ್ಕೊಳ್ಳಲ್ಲ. ಅದಾದ್ಮೇಲೆ ಆ ಆನ್ಗಲಲ್ಲಿ ರೇಪ್ ಆಗ್ತದಲ್ಲ ಮಹಿಳೆ, ಆ ಮಹಿಳೆನೂ ಸಹ ಮೈನಾರಿಟಿ, ಆ ಮಹಿಳೆ ಪರವಾಗಿ ನಿಂತ್ಕೊಳ್ಳಲ್ಲ. ಆ ರೇಪಿಸ್ಟ್ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸನ ಕಾಂಗ್ರೆಸ್ನವ್ರು ಮಾಡ್ತಾರೆ. ಅದಾದ್ಮೇಲೆ ಮೊನ್ನೆ ಕೋರಮಂಗಲದಲ್ಲಿ ಒಂದು ರೇಪ್ ಆಗ್ತದೆ. ಆ ಮಹಿಳೆಗೂ ಸಹ, ಆ ಮಹಿಳೆ ಯಾರಾದರೂ ಆಗಿರಲಿ, ಆ ಮಾಡಿದಂತಹವನು ಸಹ ಒಬ್ಬ ಅಲ್ಪಸಂಖ್ಯಾತ, ಏನು ಕ್ರಮನೇ ತಗೊಂಡಿಲ್ಲ. ಈ ಮಂಗಳೂರಲ್ಲಿ ಆಸಿಡ್ ದಾಳಿ ಆಗ್ತದೆ. ಸ್ನೇಹಿತರೆ ಒಂದ್ ನಿಮಿಷ ಏನು ಆಗಲ್ಲ. ಅದಾದ್ಮೇಲೆ ಆಗಸ್ಟ್ 22, 2016 ಈ ರಮ್ಯಾ ಇದರಲ್ಲಿ ಅವ್ರು ಅವತ್ತು MP ex-MP ಪಾಕಿಸ್ತಾನ್ ಸ್ವರ್ಗ, ಭಾರತ ನರಕ ಅಂತ ಮಾತಾಡಿರ್ತಕ್ಕಂಥದ್ದು. ಮಣಿಶಂಕರ್ ಅಯ್ಯರ್ ಪಾಕಿಸ್ತಾನ ಹೆವನ್ ವೆರಾಸ್ ಇಂಡಿಯಾ ಇಸ್ ನಾಟ್ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಮೇ 6, 2018 ಬೆಳಗಾವಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಕಾಂಗ್ರೆಸ್ನ ಕಾರ್ಯಕರ್ತರು. ಇನ್ನು 2 ಎಕ್ಸಾಂಪಲ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.